ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಂಚಾಶತಮ ಹಬ್ಬದಂದು ಇಳಿದು ಬಂದ ಆತ್ಮರೇ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ಕಾರ್ಯ ಮಾಡ ಬೇಗ ಬನ್ನಿರಿ. ಪಂಚಾಶತಮ ಹಬ್ಬದಂದು ಇಳಿದು ಬಂದ ಆತ್ಮರೇ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ಕಾರ್ಯ ಮಾಡ ಬೇಗ ಬನ್ನಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ಕಾರ್ಯ ಮಾಡ ಬೇಗ ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 20ನೇ ಅಧ್ಯಾಯದ ಮುಂದುವರೆದ ಭಾಗ, ವಚನ 25ರಿಂದ 31 ತನಕ ಈ ದಿನ ನಾವು ಸ್ಟಡಿ ಮಾಡುವ, ಅಧ್ಯಯನ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ಅಧ್ಯಾಯ 1ರಿಂದ 20ನೇ ಅಧ್ಯಾಯದವರೆಗೂ ಬಂದಿದ್ದೇವೆ. ಇದು ದೇವರ ಕೃಪೆ. ಅನೇಕರು ಈ ಜೀವಸ್ವರವನ್ನ ಕೇಳಿ ಆಶೀರ್ವದಿಸಲ್ಪಟ್ಟಿದ್ದೀರಿ. ಅದನ್ನು ಸಾಕ್ಷಿಯಾಗಿ ನೀವು ಬಂದು ಧ್ಯಾನಕೂಟಗಳಲ್ಲಿ ಹೇಳುವಾಗ ದೇವರ ನಾಮಕ್ಕೆ ಮಹಿಮೆಯಾಗಲಿ. ಇದನ್ನ ಶೇರ್ ಮಾಡಿ ಇನ್ನು ಅನೇಕರು ದೇವರ ಸತ್ಯ ವಾಕ್ಯವನ್ನು ಅರಿತುಕೊಂಡು ಇನ್ನು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ತಾನು ಮಾತ್ರ ಅಲ್ಲ, ಪರರನ್ನು ಸಹ ಸತ್ಯದೆಡೆಗೆ ಮುನ್ನಡೆಸುವ ಕೃಪೆಯಲ್ಲಿ ಅವರು ಬೆಳೆಯಲಿ. ಕಾರಣ ಪವಿತ್ರಾತ್ಮರ ಕಾರ್ಯಕಲಾಪಗಳು ಪ್ರೇಷಿತರು ತಾವು ಮಾತ್ರ ಅಲ್ಲ, ಪರರನ್ನು ಸಹ ದೇವರ ರಾಜ್ಯದಲ್ಲಿ ಸೇರಿಸುವ ಸುವಾರ್ತೆಯನ್ನ ಸಾರುತ್ತಾ ಅವರು ಮಾಡಿದ ಕಾರ್ಯಗಳು ನಮಗೂ ಉತ್ತೇಜನವನ್ನ, ಅಭಿಷೇಕವನ್ನ, ಆಶೀರ್ವಾದವನ್ನ ತಂದುಕೊಡಲಿ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಇಲ್ಲಿ ಸಂತ ಪೌಲ ತನ್ನ ಸೇವಾ ದಿನಗಳಲ್ಲಿ ಅನುಭವಿಸಿದ ಕಷ್ಟ ಸಂಕಟಗಳನ್ನು ವಿವರಿಸುತ್ತಾ ಬಂದು ಎಫೆಸದಿಂದ ಜೆರುಸಲೇಮಿಗೆ ಹೋಗುವುದಕ್ಕೆ ಮೊದಲು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಪವಿತ್ರಾತ್ಮರು ಹೇಗೆ ತನ್ನನ್ನು ಮುನ್ನಡೆಸುತ್ತಿದ್ದಾರೆ ಎಂದು ಸಭೆಯ ಹಿರಿಯರಿಗೆ ವಿವರಿಸುತ್ತಾ, ಅವರು ಪೌಲ ದೂರವಾದರೂ ಸಹ ವಿಶ್ವಾಸದಲ್ಲಿ ದೃಢವಾಗಿದ್ದು ದೇವರು ಕೊಟ್ಟಂತ ಭಕ್ತ ವಿಶ್ವಾಸಿಗಳನ್ನ, ಸಭೆಯನ್ನ ಹೇಗೆ ಮುಂದುವರಿಸಬೇಕೆಂದು ಹಿತವಚನಗಳನ್ನ ನುಡಿಯುತ್ತಾ ಅವರನ್ನ ಮಾರ್ಗದರ್ಶನ ತೋರುವುದನ್ನು ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 25ನೇ ವಚನ, ಇಗೋ, ಇಷ್ಟು ದಿನ ದೇವರ ಸಾಮ್ರಾಜ್ಯವನ್ನು ಪ್ರಕಟಿಸುತ್ತಾ ನಿಮ್ಮ ಮಧ್ಯೆ ಸಂಚರಿಸಿದ ನನ್ನ ಮುಖವನ್ನು ಇನ್ನು ಮುಂದೆ ನೀವು ಯಾರೂ ಕಾಣಲಾರಿರಿ ಎಂದು ನಾನು ಬಲ್ಲೆ. ಇಷ್ಟರವರೆಗೂ ಅವರ ಮಧ್ಯೆ ಇದ್ದು ಅವರೊಂದಿಗೆ ಜೀವಿಸಿದ ಪೌಲ ಈಗ ಹೇಳ್ತಾರೆ, ನಾನು ಜೆರುಸಲೇಮಿಗೆ ಹೋಗ್ತೀನಿ, ಪವಿತ್ರಾತ್ಮ ನನಗೆ ಮೊದಲೇ ಪ್ರಕಟ ಮಾಡಿದ್ದಾರೆ, ಅಲ್ಲಿ ಎಂಥ ಕಷ್ಟ ಸಂಕಟಗಳು ಅನುಭವಿಸಬೇಕಾಗಿದೆ ಎಂಬುದಾಗಿ. ಆದ ಕಾರಣ ಇನ್ನೆಂದಿಗೂ ನನ್ನ ಮುಖವನ್ನು ನೀವು ನೋಡಲಾರಿರಿ. ಇದನ್ನು ಓದುವಾಗ ಪ್ರಭು ಯೇಸು ಸಹ ತನ್ನ ಶಿಷ್ಯರಿಗೆ ಹೇಳಿದರು, ಇನ್ನು ಕೊಂಚ ಕಾಲ ಕಳೆದ ನಂತರ ನೀವು ನನ್ನನ್ನು ನೋಡಲಾರಿರಿ, ನಾನು ಹೋಗಲೇಬೇಕಾಗಿದೆ. ನಾನು ಹೋದರೆ ಮಾತ್ರ ಪೋಷಕರಾದ ಪವಿತ್ರಾತ್ಮರು ನಿಮ್ಮಲ್ಲಿ ಬರುವರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರಭು ಯೇಸು ಇದುವರೆಗೂ ತನ್ನೊಂದಿಗಿದ್ದು ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದ ಪ್ರೇಷಿತರನ್ನು ಬಿಟ್ಟು ಅಗಲುವ ಸಮಯದಲ್ಲಿ ಅವರು ದುಃಖದಿಂದ ಹೇಳುವಂತ ತನ್ನ ಪ್ರೀತಿಯ ಪರಮಾವಧಿಯನ್ನು ತೋರಿಸಿಕೊಟ್ಟ ಘಟನೆಯನ್ನು ಸಹ ನಾವು ನೆನಪಿಗೆ ತಂದುಕೊಳ್ಳೋಣ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದಕ್ಕೆ ನಾನು ಹೊಣೆಯಲ್ಲ, ಏಕೆಂದರೆ ದೈವ ಯೋಜನೆಯನ್ನು ಕಿಂಚಿತ್ತೂ ಮರೆಮಾಡದೆ ನಿಮಗೆ ತಿಳಿಸಿದ್ದೇನೆ. ಸಂತ ಪೌಲ ಸಭೆಗೆ ಹೇಳುತ್ತಾನೆ, ನಿಮ್ಮಲ್ಲಿ ಯಾರಾದರೂ ಮುಂಬರುವ ದಿನಗಳಲ್ಲಿ ದಾರಿ ತಪ್ಪಿ ಹೋದರೆ ಅಥವಾ ವಿಶ್ವಾಸ ಭ್ರಷ್ಟರಾದರೆ, ಬೇರೆ ಬೋಧನೆಗೆ ನೀವು ಗುರಿಯಾದರೆ ಅದಕ್ಕೆ ನಾನು ಹೊಣೆಯಲ್ಲ. ದೇವರು ನನಗೆ ತಿಳಿಸಿಕೊಟ್ಟ ಎಲ್ಲವನ್ನು ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಪ್ರಭು ಯೇಸು ಸಹ ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು ನೆನಪಿಗೆ ಬರ್ತಾ ಇದೆಯಾ? ಯೋಹನ್ನ 17ರಲ್ಲಿ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡುವಾಗ, ದೇವ, ನೀನು ನನಗೆಂದು ಕೊಟ್ಟ ಇವರನ್ನು ನಿನ್ನ ನಾಮದ ಶಕ್ತಿಯಿಂದ ಇದುವರೆಗೂ ಕಾಪಾಡಿಕೊಂಡು ಬಂದಿದ್ದೇನೆ. ಕಳೆದುಕೊಳ್ಳಬೇಕಾಗಿದ್ದ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಉಳಿದವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಯೂದ ಇಸ್ಕರಿಯೋತ ಕಳೆದು ಹೋಗುತ್ತಾನೆ ಅಂತ ಗೊತ್ತಿತ್ತಲ್ವ ಮೊದಲೇ. ಇವರನ್ನು ಈ ಲೋಕದಿಂದ ತೆಗೆದು ಬಿಡಿ ಎಂದು ನಾನು ಕೇಳುತ್ತಿಲ್ಲ,
ಇವರು ಈ ಲೋಕದಲ್ಲಿ ಇರಬೇಕು, ಸಫಲರಾಗಬೇಕು. ಆದ್ರೆ ಕೆಡುಕನ ವಶಕ್ಕೆ ಇವರು ಸಿಕ್ಕಿ ಹಾಕಿಕೊಳ್ಳದಂತೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಕಾಪಾಡಿರಿ. ನಾನು ತಂದೆ ದೇವರು ಒಂದಾಗಿರುವಂತೆ ಇವರು ಒಂದಾಗಿ ನೆಲೆಸುವಂತೆ ಶಿಷ್ಯರಿಗಾಗಿ ಪ್ರಭು ಯೇಸು ಪ್ರಾರ್ಥನೆ ಮಾಡಿ ಅವರಿಗೆ ಎಲ್ಲವನ್ನ ಮುಂಚಿತವಾಗಿ ತಿಳಿಸಿ ಅವರಿಂದ ಅಗಲಿದುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಪೌಲ ಇಲ್ಲಿ ಆ ಸಭೆಯವರನ್ನ ಬಲಪಡಿಸುತ್ತಾರೆ. ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಸಭೆಯನ್ನು ಮುನ್ನಡೆಸುತ್ತಿರುವ ದೇವ ಸೇವಕರು, ಗುರುಗಳು, ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. ಯಾವುದೇ ರೀತಿಯ ಕೇಡಿಗೆ, ಶೋಧನೆಗೆ ಸಿಲುಕದಂತೆ ಪರಿಶುದ್ಧತೆಯನ್ನು, ವಿಶ್ವಾಸವನ್ನು ನಾವು ಕಾಪಾಡಿಕೊಳ್ಳಬೇಕು. ಯೂದನು ಬರೆದ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಯೂದ 1:22 ಮೇಲ್ಪಟ್ಟು, ಬೆಂಕಿಯಲ್ಲಿ ಬಿದ್ದಿರುವವರನ್ನ ಕಾಪಾಡಿ ಸಂರಕ್ಷಿಸಿರಿ, ಆದರೆ ಅವರನ್ನ ಕಾಪಾಡುವಾಗ ನೀನು ಬೆಂಕಿಯಲ್ಲಿ ಬಿದ್ದು ಹೋಗದಂತೆ ನಿನ್ನನ್ನು ನೀನು ಕಾಪಾಡಿಕೋ. ಕಾರಣ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತಿದ್ದೇನೆ. ಆ ತೋಳಗಳಿಂದ ನೀವು ಎಚ್ಚೆತ್ತುಕೊಳ್ಳಬೇಕು. ನಿಮ್ಮ ವಿಷಯದಲ್ಲಿ ಹಾಗೂ ಪರಿಶುದ್ಧಾತ್ಮರು ನಿಮ್ಮ ಪಾಲನೆಗೆ ಕೊಟ್ಟಿರುವ ಸಭೆಯ ವಿಷಯದಲ್ಲಿ, ಕುರಿಮಂದೆ, ಸಭೆ, ಭಕ್ತ ವಿಶ್ವಾಸಿಗಳ ವಿಷಯದಲ್ಲಿ ಜಾಗರೂಕರಾಗಿರಿ. ಕಾರಣ ಒಂದೊಂದು ಕ್ರೈಸ್ತ ವಿಶ್ವಾಸಿ ನಮ್ಮ ಧರ್ಮಸಭೆಗೆ ಸೇರಬೇಕಾದರೆ ಆತನಿಗಾಗಿ ಯೇಸು ತನ್ನ ರಕ್ತವನ್ನ ಸುರಿಸಿದ್ದಾರೆ. ರಕ್ತವನ್ನ ಕ್ರಯವಾಗಿ ಕೊಟ್ಟು ಸಂಪಾದನೆ ಮಾಡಿದ ಈ ಧರ್ಮಸಭೆ, ಈ ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ಬಾಳಿರಿ. ಧರ್ಮಸಭೆ ಕ್ರಿಸ್ತೇಸುವಿನ ಶರೀರವಾಗಿದೆ. ಇವತ್ತು ನಾವು ಒಂದೊಂದು ಪುಟ್ಟ ಪುಟ್ಟ ಧರ್ಮ ಕೇಂದ್ರಕ್ಕೆ ಸೇರಿದವರಾಗಿದ್ದೇವೆ. ಸಂತ ಆಂಥೋನಿ ಫ್ರೈಯರಿ ಚರ್ಚ್, ಹಾಗೆ ನಿಮ್ದು ನಿರ್ಮಲ ಮಾತೆಯ ದೇವಾಲಯ, ಬೇರೆ ಬೇರೆ ಚರ್ಚಸ್ ಇರ್ಬೋದು, ಸೇಂಟ್ ಪೀಟರ್ಸ್ ಅನ್ನೋ ರೀತಿಯಲ್ಲಿ ನಿಮ್ಮ ಧರ್ಮ ಕೇಂದ್ರಕ್ಕೆ, ಧರ್ಮ ಸಭೆಗೆ ದ್ರೋಹವೆಸಗದೆ ಪ್ರಾಮಾಣಿಕರಾಗಿ ಧರ್ಮಸಭೆಯನ್ನ ಕಾಪಾಡಿರಿ. ಕುರಿಮಂದೆಯನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ, ಪೋಷಣೆ ಮಾಡಿ. ಒಳ್ಳೆಯ ಕುರುಬನಾದ ಯೇಸು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಾನು ಗಾಯಗೊಂಡದ್ದನ್ನು ಕಟ್ಟುವೆನು, ಬಲಹೀನವಾದುದನ್ನು ಬಲಪಡಿಸುವೆನು, ಚದುರಿ ಹೋದ ಕುರಿಗಳನ್ನು ಮತ್ತೆ ನನ್ನ ಕುರಿಮಂದೆಗೆ ಸೇರಿಸುವನು. ಒಬ್ಬನೇ ಕುರುಬ, ಒಂದೇ ಕುರಿಮಂದೆಯಾಗಿರುವುದು. ಆದ ಕಾರಣ ತೋಳನು ನಮ್ಮ ಮಧ್ಯದಲ್ಲಿ ನುಗ್ಗಿ ಕುರಿಗಳನ್ನ ಕಸಿದುಕೊಂಡು ಹೋಗದಂತೆ ಎಚ್ಚರಿಕೆಯಾಗಿರಿ, ಜಾಗರೂಕರಾಗಿರಿ. ದೇವರು ನಮ್ಮ ಪಾಲನೆಗೆ, ನಮ್ಮ ಜವಾಬ್ದಾರಿಗೆ ಕೊಟ್ಟಿರುವ ಸಭೆ ಅಥವಾ ಮಂದೆಯ ಕುರಿತು ಜಾಗರೂಕರಾಗಿರಬೇಕು. ಯಾವ ರೀತಿ ನಾವು ಅವುಗಳನ್ನು ಪೋಷಣೆ ಮಾಡಬೇಕೆಂಬುದನ್ನ 1 ಪೇತ್ರ 5ನೇ ಅಧ್ಯಾಯ ಬಹಳ ಸುಂದರವಾಗಿದೆ. ಇದನ್ನು ಓದುವ. 1 ಪೇತ್ರ 5ನೇ ಅಧ್ಯಾಯ ವಚನ 1-4. ಕ್ರಿಸ್ತ ಯೇಸುವಿನ ದೇವರ ಮಂದೆಯ ಪಾಲನೆ ಇದು ಪ್ರತಿಯೊಬ್ಬ ದೇವಸೇವಕರಿಗೆ, ಕುಟುಂಬವನ್ನ ನಡೆಸುವ ಯಜಮಾನರಿಗೆ ಅನ್ವಯಿಸುವಂತದ್ದಾಗಿರುತ್ತದೆ. ದೇವರ ಕರೆಗೆ ಯೋಗ್ಯವಾದ ಬಾಳುವೆಯನ್ನ ನಡೆಸಿರಿ. ಇವತ್ತು ಕುಟುಂಬ ಜೀವಿತದ ಕರೆ ಇದ್ದರೆ, ಕುಟುಂಬದ ಯಜಮಾನ, ದೇವರು ಕೊಟ್ಟಂತ ಧರ್ಮಪತ್ನಿ, ದೇವರು ಕೊಟ್ಟಂತ ಮಕ್ಕಳು ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ನಜರೇತಿನ ಪವಿತ್ರ ಕುಟುಂಬವಾಗಿ ಆ ಮಕ್ಕಳನ್ನು, ಕುಟುಂಬವನ್ನು ಸಂರಕ್ಷಣೆ ಮಾಡುವುದು, ಮುನ್ನಡೆಸುವುದು ದೇವರ ಕೃಪೆಯಿಂದ ತುಂಬಿಸಲ್ಪಡಬೇಕು. ಕ್ರಿಸ್ತೇಸುವಿನ ಮರಣ ಯಾತನೆಯನ್ನು ಕಣ್ಣಾರೆ ಕಂಡವನು, ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆಯಲ್ಲಿ ಭಾಗಿಯಾಗುವವನು, ಸಭಾ ಪ್ರಮುಖನೂ ಆದ ನಾನು ನಿಮ್ಮಲ್ಲಿ ಪ್ರಮುಖರಾದ ಇತರರನ್ನು ಪ್ರೋತ್ಸಾಹಿಸಿ ವಿನಂತಿಸುವುದೇನೆಂದರೆ, ನನ್ನ ಜೊತೆ ಹಿರಿಯರೇ, ದೇವರು ನಿಮಗೆ ವಹಿಸಿಕೊಟ್ಟಿರುವ ಮಂದೆಯನ್ನ ಕಾಯಿರಿ, ಅದನ್ನ ಕಾಯಿರಿ. ಪೇತ್ರ ಬಹಳ ಸುಂದರವಾಗಿ ವಿವರಿಸ್ತಾ ಇದ್ದಾರೆ. ಕಾರಣ ತಿಬೇರಿಯ ಸರೋವರದ ಬಳಿ ಪೇತ್ರನನ್ನು ಸಂಧಿಸಿದ ಪ್ರಭು ಯೇಸು ಕೇಳುತ್ತಾರೆ, ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಯೇಸುವಿಗೆ ಹೇಳುವಾಗ ಯೇಸು ಹೇಳುತ್ತಾರೆ, ನನ್ನ ಮಂದೆಯನ್ನು ಕಾಯಿ, ನನ್ನ ಕುರಿಗಳನ್ನ ಕಾಯಿ. ಅವು ದಾರಿ ತಪ್ಪಿ ಹೋಗದಂತೆ, ಅವು ಬಳಲಿ ಹೋಗದಂತೆ, ಶತ್ರು ವಶವಾಗದಂತೆ ಅವುಗಳನ್ನ ಕಾಯಿ. ನನ್ನ ಮಂದೆಯನ್ನ ಮೇಯಿಸು.
ಪೋಷಣೆ ಮಾಡು ಅವುಗಳಿಗೆ ಅನ್ನುವ ರೀತಿಯಲ್ಲಿ. ನನ್ನ ಜೊತೆ ಹಿರಿಯರೇ, ದೇವರು ನಿಮಗೆ ವಹಿಸಿಕೊಟ್ಟಿರುವ ಮಂದೆಯನ್ನು ಕಾಯಿರಿ, ಕಡ್ಡಾಯದಿಂದಲ್ಲ, ದೇವರ ಚಿತ್ತಾನುಸಾರ ಅಕ್ಕರೆಯಿಂದ ಕಾಯಿರಿ, ಪ್ರೀತಿಯಿಂದ ಅವರನ್ನ ಕಾಯಿರಿ. ದ್ರವ್ಯದ ದುರಾಶೆಯಿಂದಲ್ಲ, ಸೇವಾಸಕ್ತಿಯಿಂದ ಕಾಯಿರಿ. ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದೆಗೆ ಆದರ್ಶ ಮಾದರಿಗಳಾಗಿರಿ. ದರ್ಪದಿಂದ ದೊರೆತನ ಮಾಡದೆ. ಯೇಸು ಹೇಳಿದರು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಪರರ ಸೇವೆ ಮಾಡುವುದಕ್ಕಾಗಿಯೋ, ಪರರ ರಕ್ಷಣೆಗಾಗಿ ಪ್ರಾಣ ಕೊಡುವುದಕ್ಕಾಗಿಯೂ ನಾನು ಬಂದಿದ್ದೇನೆ. ಯೇಸುವಿನ ಬಲಗಡೆ ಮತ್ತು ಎಡಗಡೆ ನಾನಿರಬೇಕು, ನೀನಿರಬೇಕೆಂದು ಶಿಷ್ಯರಲ್ಲಿ ಪೈಪೋಟಿ ಉಂಟಾದಾಗ ಜೆಬೆದಾಯನ ಇಬ್ಬರು ಮಕ್ಕಳಾದ ಯಾಕೋಬ ಮತ್ತು ಯೋವಾನ ಅವರ ತಾಯಿ ಬಂದು ಯೇಸುವಿನ ಬಳಿ ಕೇಳುತ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯದಲ್ಲಿ ಬರುತ್ತಲ್ವಾ, ನಮ್ಮದೊಂದು ಕೋರಿಕೆ ಇದೆ, ನಿನ್ನ ಬಲಗಡೆ ಎಡಗಡೆ ನನ್ನ ಇಬ್ಬರು ಗಂಡು ಮಕ್ಕಳಿರಬೇಕು. ಆಗ ಯೇಸು ಹೇಳುತ್ತಾರೆ, ಅದು ಯಾರಿಗಾಗಿ ನೇಮಕ ಮಾಡಲ್ಪಟ್ಟಿದೆಯೋ ಅವರಿಗೆ ಸೀಮಿತ. ನನ್ನ ಸೇವೆ ಮಾಡುವವನು ದೊರೆತನ ಮಾಡಬಾರದು, ಸೇವಕನ ಮನೋಭಾವ. ಮೇಕ್ ಮೀ ಎ ಸರ್ವೆಂಟ್, ಹಂಬಲ್ ಅಂಡ್ ಮೀಕ್. ಇಂಗ್ಲಿಷ್ ಆಡಲ್ವಾ? ಮೇಕ್ ಮೀ ಎ ಸರ್ವೆಂಟ್, ಹಂಬಲ್ ಅಂಡ್ ಮೀಕ್. ಲಾರ್ಡ್ ಲೆಟ್ ಮಿ ಲಿಫ್ಟ್ ಅಪ್ ದೋಸ್ ಹೂ ಆರ್ ವೀಕ್. ನನ್ನನ್ನು ಒಂದು ಸಾಧು, ನಮ್ರ, ವಿನಯತೆಯುಳ್ಳ ಸೇವಕನಾಗಿ, ದಾಸನಾಗಿ ಮಾರ್ಪಡಿಸು, ನಿನ್ನ ಮಂದೆಯನ್ನ ಕಾಯುವುದಕ್ಕಾಗಿ ಅನ್ನುವ ರೀತಿಯಲ್ಲಿ, ಬಲಹೀನವಾದದನ್ನು ಬಲಪಡಿಸುವುದಕ್ಕಾಗಿ. ಓಕೆ, ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದೆಗೆ ಆದರ್ಶ ಮಾದರಿಗಳಾಗಿರಿ. ಆಗ ಮಾತ್ರ ಪ್ರಧಾನ ಕುರಿಗಾಹಿ ಪ್ರತ್ಯಕ್ಷನಾಗುವಾಗ ಮಲಿನವಾಗದ ಮಹಿಮಾನ್ವಿತ ಜಯಮಾಲೆಯನ್ನು ಹೊಂದಿಕೊಳ್ಳುವಿರಿ. ಸಭೆಯನ್ನ ಮುನ್ನಡೆಸುವವರು, ಕುಟುಂಬವನ್ನ ಮುನ್ನಡೆಸುವವರು ದೇವರಿಗೆ ಲೆಕ್ಕ ಕೊಡಬೇಕಾಗಿರುತ್ತದೆ. ದರ್ಪದಿಂದ ದೊರೆತನ ಮಾಡದೆ ಪ್ರೀತಿಯಿಂದ ಅವರನ್ನು ಸಾಕಿ ಸಲಹಿ ಕಾಯುವಾಗ ಮಹಿಮಾನ್ವಿತ ಜಯದ ಮಾಲೆಯನ್ನು ಅವರು ಬಹುಮಾನವಾಗಿ ಪಡೆದುಕೊಳ್ಳುತ್ತೇವೆ. ಓಕೆ, ಪ್ರೇಸ್ತರ ಕಾರ್ಯಕಲಾಪಗಳು 20:28. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವುದು ಎಂದು ನಾನು ಬಲ್ಲೆ. ಈಗ ಅಲ್ಲ ಕಳ್ಳ ಬೋಧಕರು, ಈಗ ಅಲ್ಲ ತೋಳಗಳು. ಇದು ಆದಿ ಧರ್ಮಸಭೆಯಲ್ಲೇ ನಡೆದಿದೆ. ಆಗಿಂದಾಗೆ ಎಚ್ಚರಿಕೆಯ ಪತ್ರಗಳನ್ನು ಪೌಲ ಬರೆದಿರುವುದನ್ನು ನಾವು ನೋಡುತ್ತೇವೆ. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು, ನಿಮ್ಮಲ್ಲೇ, ನಿಮ್ಮೊಟ್ಟಿಗಿರುವವರೇ, ನಿಮ್ಮ ಜೊತೆಗಿರುವವರೇ ಕೆಲವರು ಎದ್ದು ಭಿನ್ನಾಭಿಪ್ರಾಯ ಅಥವಾ ಬೇರೆ ಬೋಧನೆಗೆ ಒಳಗಾಗಿ ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳಲು ಅಸತ್ಯವಾದವುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂಬುದನ್ನು ಮರೆಯಬೇಡಿರಿ. ಸಭೆಯನ್ನ ಬಿಟ್ಟು ಹೋಗುವುದು ಕತ್ತರಿಸಲ್ಪಟ್ಟ ಬಳ್ಳಿಗೆ ಸಮಾನ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದೇನು ಮಾಡಲಾರಿರಿ. ಕವಲು ಬಳ್ಳಿ ಮೂಲ ಬಳ್ಳಿಯಲ್ಲಿ ಅಂಟಿಕೊಂಡಿದ್ದಾಗ ಅದು ಸಮೃದ್ಧಿಯಾದ ಫಲವನ್ನು ಕೊಡಲಾಗುತ್ತದೆ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು, ಚದುರಿಸಲು. ಆದರೆ ಯೇಸು ಬಂದದ್ದು ಜೀವ ನೀಡಲು. ಇವತ್ತು ದೇವರು ನಮಗೆ ಕೊಟ್ಟ ಕುಟುಂಬ ಒಂದು ಪುಟ್ಟ ಧರ್ಮಸಭೆ. ಒಂದೊಂದು ಕುಟುಂಬ ಒಂದೊಂದು ಪುಟ್ಟ ಧರ್ಮಸಭೆ. ಪಾತಾಳದ ಶಕ್ತಿ ಅದನ್ನೆಂದಿಗೂ ಜಯಿಸಲಾರದು. ಯೇಸು ತನ್ನ ರಕ್ತವನ್ನ ಸುರಿಸಿ ಸಂಪಾದನೆ ಮಾಡಿದ್ದಾರೆ. ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿಯೊಂದು ಕುಟುಂಬ ತನ್ನ ನಾಮವನ್ನ ಪಡೆದುಕೊಂಡಿರುವುದು ಸರ್ವೇಶ್ವರನ ಮಹಿಮೆಗಾಗಿ. ಆ ಕುಟುಂಬದ ಯಜಮಾನ, ಅರಸ ಪ್ರಭು ಯೇಸುವಾಗಿ ಜೀವಿಸಬೇಕು. ಪ್ರಭು ಯೇಸುಗೆ ನಾವು ಕೊಟ್ಟಿರಬೇಕು. ಒಂದೊಂದು ಸಣ್ಣ ಸಣ್ಣ ಕುಟುಂಬ ಒಂದೊಂದು ಪುಟ್ಟ ಧರ್ಮಸಭೆ. ಆ ಪುಟ್ಟ ಪುಟ್ಟ ಧರ್ಮ ಕೇಂದ್ರಗಳು, ಧರ್ಮಸಭೆಗಳು ಸೇರಿ ಯೇಸುವಿನ ಶರೀರವಾಗಿ ಮಾರ್ಪಾಡಾಗುತ್ತದೆ. ಯೇಸುವಿನ ಶರೀರ, ಅದರ ಅಂಗಾಂಗಗಳು, ಒಂದು ಅಂಗಕ್ಕೆ ನೋವಾದರೆ ಇಡೀ ಶರೀರ ನೋವನ್ನು ಅನುಭವಿಸುತ್ತದಲ್ಲವೇ? ಎಚ್ಚರಿಕೆಯಿಂದಿರಿ. ಚದುರಿಸುವುದು ಸೈತಾನನ ಕೆಲಸ, ಒಟ್ಟಾಗಿರುವುದು ಪವಿತ್ರಾತ್ಮರ ಕೆಲಸ. ಕಳೆದು ಹೋದ ಒಂದು ಕುರಿಮರಿಯನ್ನು ಹುಡುಕಿಕೊಂಡು ಹೋದ ಪ್ರಭು ಯೇಸು ಇಂದು ಭಕ್ತ ವಿಶ್ವಾಸಿಗಳಾಗಿ ಬರುವ ಯಾರೊಬ್ಬರು ಕಳೆದು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ನಮ್ಮ ಧರ್ಮಸಭೆಯ ಸಂರಕ್ಷಣೆಯ ಅಭಿಷೇಕಕ್ಕಾಗಿ ಧರ್ಮಸಭೆಯನ್ನು ಮುನ್ನಡೆಸುವ ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು, ಪೋಪ್ ಜಗದ್ಗುರುಗಳು, ದೇವಸೇವಕರುಗಳು
ಪವಿತ್ರಾತ್ಮರ ಮಾರ್ಗದಲ್ಲಿ ಮುನ್ನಡೆಸುವಂತೆ ಅವರಿಗಾಗಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪೌಲನು, ಪ್ರಭು ಯೇಸು ತನ್ನ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಈ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿ ಜೀವಿಸಿರಿ. ಕಳ್ಳನು ಅಥವಾ ಕೂಲಿಯಾಳು, ಮೃಗಗಳು ಶತ್ರು ಬಂದಾಗ ಓಡಿ ಹೋಗುತ್ತಾನೆ. ನಾನಾದರೂ ನನ್ನ ಕುರಿಗಳ ರಕ್ಷಣೆಗಾಗಿ ಪ್ರಾಣವನ್ನೇ ಕೊಟ್ಟಿದ್ದೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭು, ಅವರು ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರು ನಮ್ಮನ್ನ ಅಭಿಷೇಕ ಮಾಡಲಿ. ದರ್ಪದಿಂದ ದೊರೆತನ ಮಾಡದೆ ದೀನತೆ ನಮ್ರತೆಯಿಂದಲೂ ಕುಟುಂಬ ಎಂಬ ಪುಟ್ಟ ಧರ್ಮಸಭೆಯನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಯೋಗ್ಯ ಪ್ರಜೆಗಳಾಗಿ ಜೀವಿಸಲು ಬೇಕಾದ ಪವಿತ್ರಾತ್ಮರ ಅಭಿಷೇಕ, ಜ್ಞಾನ, ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಬುದ್ಧಿಯುಳ್ಳ ಸ್ತ್ರೀ ತನ್ನ ಕುಟುಂಬವನ್ನ ಕಟ್ಟಿ ಎಬ್ಬಿಸುತ್ತಾಳೆ, ದಡ್ಡ ಸ್ತ್ರೀ ಕೈಯಾರೆ ತನ್ನ ಕುಟುಂಬವನ್ನ ನಾಶ ಮಾಡುತ್ತಾಳೆ. ಇವತ್ತು ದುರ್ಬೋಧನೆಗೆ ಒಳಗಾಗದಂತೆ, ಸುಳ್ಳು ಬೋಧಕರ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ, ಅವರು ಮಾತನಾಡುವ ಮಾತುಗಳು ಸತ್ಯ ವಾಕ್ಯಕ್ಕೆ ಅನುಗುಣವಾಗಿದೆಯೋ ಎಂದು ಪರಿಶೀಲನೆ ಮಾಡಿ ಆತ್ಮೀಕ ಕುರುಡುತನ ನೀಗಿ ಹೋಗಿ ಪ್ರಭುವಿನ ವಾಕ್ಯದ ಬೆಳಕಿನಲ್ಲಿ ಸತ್ಯದ ಸನ್ಮಾರ್ಗದಲ್ಲಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ನಮ್ಮ ಧರ್ಮಸಭೆಯ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ಅದು ಪ್ರವರ್ಧಿಸಲಿ. ಪವಿತ್ರಾತ್ಮರು ಅಧಿಕಾರಿಗಳನ್ನ ವಶಪಡಿಸಿಕೊಳ್ಳಲಿ. ಪವಿತ್ರಾತ್ಮರು ಅವರಲ್ಲಿ ಆಳ್ವಿಕೆ ಮಾಡಲಿ. ಸೈತಾನನ ಎಲ್ಲ ಕುತಂತ್ರಗಳು, ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಪರಿಶುದ್ಧಾತ್ಮರು ನಮ್ಮ ಧರ್ಮಸಭೆಯ ಜೀವಾಳ ಮಾರ್ಗದರ್ಶಕರಾಗಿ, ನಮ್ಮ ಕುಟುಂಬದ ಮಾರ್ಗದರ್ಶಕರಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.